ಓಕೆ ವೀರೇಶ್, ಲಾಸ್ಟ್ ಕ್ವಶನ್ ಏನಂದ್ರೆ ನಮ್ಮ ಉತ್ತರ ಕರ್ನಾಟಕ ಜನರಿಗೆ ಎಕ್ಸಾಂಪಲ್ ನಮ್ಮ ಬಿಜಾಪುರ ಆಗಿರ್ಬೋದು, ಬಾಗಲಕೋಟೆ ಅಥವಾ ಹುಬ್ಬಳ್ಳಿ, ಧಾರವಾಡ, ನಮ್ದೆಲ್ಲ ಫುಲ್ ಉತ್ತರ ಕರ್ನಾಟಕ ಜನರು ಅಂದ್ರೆ ಅವ್ರಿಗೆ ಜಾಸ್ತಿ ಇನ್ನೂ ಗೊತ್ತಿಲ್ಲ ನರ್ಸಿಂಗ್ ಫೀಲ್ಡ್ ಯಾವ ತರ ಐತಿ. ಆಮೇಲೆ ಅಗೇನು ಗೊತ್ತಿದ್ರು ಕೂಡ ಸಮ್ಟೈಮ್ಸ್ ಅವ್ರು ಕೇಳೋಕ್ ಭಯ, ಯಾಕಂತಂದ್ರೆ ನಮ್ ಕಡೆ ಜನರಲ್ ಪರ್ಸನ್ಸ್ ಬಾಳ ನಾವು. ಸೊ ಯಾರಾದ್ರೂ ಏನೋ ನಮ್ ಫೇಕ್ ಏನಾದ್ರು ಮಾಡ್ತಾರ ಅಂತ ಭಯ ಭಾಳ ಇರ್ತದೆ. ಸೊ ಅವ್ರಿಗೆ ನೀನ್ ಏನ್ ಸಜೆಸ್ಟ್ ಮಾಡ್ತೀಯ ನೀನು ಅಂತ ನಮ್ ಹುಡುಗರು ಅಂತ ಹೇಳಿ ಸಜೆಸ್ಟ್ ಮಾಡ್ತೀನಿ. ಅದೇ ನಾ ಆಕ್ಚುಲಿ ನಾನು ನೀ ಏನ್ ಹೇಳೋದಲ್ಲ ಅಣ್ಣ, ಅದೇ ಮೈಂಡ್ ಸೆಟ್ ನಾಗ ಇದ್ದೆ ನಾನು, ಅದೇ ಥಿಂಕ್ ಇದ್ದೆ. ನಾವು ಉತ್ತರ ಕರ್ನಾಟಕ ಏನ್ ಗೊತ್ತಿರಲ್ಲ ಏನಿಲ್ಲ, ಅದ್ರಾಗ ಆ ಕಡೆಲ್ಲ ಏನೋ ಒಂಥರ ಮಬ್ಬ್ ಇರ್ತೀವಿ, ಹಂಗ ಹಿಂಗ 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 ಥಿಂಕ್ ಮಾಡಿದ್ದೆ ನಾನು ಆಮೇಲೆ ವಿಚಾರ ಮಾಡಿದೆ, ಏನ್ ಅಸಾಧ್ಯವಾದಂತೂ ಯಾವ್ದೂ ಇಲ್ಲಣ್ಣ, ಏನಾದ್ರೂ ಮಾಡ್ಬೋದು. ನಮ್ ಮೇಲೆ ಡಿಪೆಂಡ್ ಇರುತ್ತೆ. ನಾವು ಕಾನ್ಫಿಡೆಂಟ್ ಆಗಿದ್ರ ಏನಾದ್ರೂ ಮಾಡ್ಬೋದು, ಏನಾದ್ರೂ ಇಲ್ಲ. ನಾ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಅಣ್ಣ, ಅಂದ್ರೆ ನಾನೇನ್ ಹೇಳ್ತೀನಿ ಅಂದ್ರೆ ಉತ್ತರ ಕರ್ನಾಟಕದವ್ರು ಮಬ್ಬ ಅಂತ ಹೇಳಕ್ ಬರಲ್ಲ. ಅಂದ್ರೆ ಅವ್ರಿಗೆಲ್ಲ ತಲೆ ಐತಿ, ಬಟ್ ಏನಂದ್ರೆ ಅವ್ರ ಮುಂದ್ ಬರಲ್ಲ, ಮಾಡ್ಬೇಕಂತ ಹೇಳಿ ಮುಂದ್ ಬರತ್ತಿಲ್ಲ. ಅದೇ ಅದು ಪ್ರಾಬ್ಲಮ್ ಆಗತ್ತ. ಅದೇ ಹಂಗ ಅನ್ಕೋತಾರಣ್ಣ ಅವ್ರು. ಈ ಸದ್ ಆ ಕಡೆಯವ್ರು